ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಜಿಎಸ್ಟಿ ಗಿಫ್ಟ್ ಅತಿ ಶೀಘ್ರ %12, %28 ಸ್ಲ್ಯಾಬ್ ತೆಗೆಯಲು ಜಿಒಎಂ ಸಮ್ಮತಿ. ಡಿಸೆಂಬರ್ನಲ್ಲಿ ಭಾರತದ ಮೊದಲ ಗಗನಯಾನ ಪರೀಕ್ಷಾ ಉಡಾವಣೆ, ಬಾಹ್ಯಾಕಾಶಕ್ಕೆ ಮಾನವ ರೂಪಿ ವ್ಯೋಮಮಿತ್ರ ರೋಬೋ ರವಾನೆ. ಬೆಂಗಳೂರು ಕಸ ವಿಲೇವಾರಿಗೆ 33 ಪ್ಯಾಕೇಜ್ ಟೆಂಡರ್, ಕಸದ ಸೆಸ್ %25 ಮಾತ್ರ ಅಳವಡಿಕೆ, ಕಸ ವಿಲೇವಾರಿಗೆ ಆಧುನಿಕ ತಂತ್ರಜ್ಞಾನ ಅಧ್ಯಯನ, ಡಿಸಿಎಂ ಡಿಕೆ ಶಿವಕುಮಾರ್. ಸಂಸತ್ನಲ್ಲಿ ಒಟ್ಟು 27 ಮಸೂದೆ ಅಂಗೀಕಾರ, ವಿಪಕ್ಷದ ಕೋಲಾಹಲ ಮಧ್ಯೆ ಅಧಿವೇಶನ ಸಂಪನ್ನ. ಭಾರತ ಪಾಕಿಸ್ತಾನ ಟಿ20 ಕ್ರಿಕೆಟ್ ಕದನಕ್ಕೆ ಕೇಂದ್ರದಿಂದ ಅನುಮತಿ, ಏಷ್ಯಾ ಕಪ್ನಲ್ಲಿ ಸೆಪ್ಟೆಂಬರ್ 14ರಂದು ಎರಡೂ ತಂಡ ಹಣಾಹಣಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಚೀನಾ ವಾಣಿಜ್ಯ ವೀಸಾ ನಿರ್ಬಂಧ ತೆರವು, ಬಾಂಧವ್ಯ ಸುಧಾರಣೆ ನಿಟ್ಟಿನಲ್ಲಿ ಭಾರತ ಮಹತ್ವದ ಹೆಜ್ಜೆ. ಮುಂದಿನ ತಿಂಗಳಿಂದ ರಾಜ್ಯದ ಪ್ರತಿ ತಾಲೂಕಲ್ಲೂ ಅಗ್ನಿಶಾಮಕ ಕೇಂದ್ರ, ವಿಧಾನ ಪರಿಷತ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರಕಟ. ಸಂಚಾರ ಉಲ್ಲಂಘನೆ ನಾಳೆಯಿಂದ ಸೆಪ್ಟೆಂಬರ್ 12ರವರೆಗೆ ಅವಕಾಶ, ದಂಡ ಪಾವತಿಗೆ %50 ರಿಯಾಯಿತಿ. ಹಸಿರು ಗಣಪನಿಗಷ್ಟೇ ಜೈ, ಪಿಒಪಿ ಗೌರಿ ಗಣೇಶ ಪ್ರತಿಷ್ಠಾಪನೆಗೆ ಇಲ್ಲ ಸಮ್ಮತಿ, 2025ರ ಹೈಕೋರ್ಟ್ನ ಆದೇಶ ಜಾರಿಗೆ ಕ್ರಮ, ಮುಚ್ಚಳಿಕೆ ಬರೆದುಕೊಟ್ಟರಷ್ಟೇ ಅನುಮತಿ, ಪರಿಸರ ಸಚಿವ ಈಶ್ವರ ಖಂಡ್ರೆ. ದಿಲ್ಲಿ ಬೀದಿ ನಾಯಿಗಳು ಶೆಡ್ಗೆ ಇಂದು ಸುಪ್ರೀಂ ಕೋರ್ಟ್ ತೀರ್ಪು.